ಪಾಕಿಸ್ತಾನ ಭವಿಷ್ಯ ನಿಂತಿರುವುದು ಇಂಡಿಯಾ ಮೇಲೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಾವು ನೋಡಿರುವ ಹಾಗೆ ನಿನ್ನೆ ಚಾಂಪಿಯನ್ ಟ್ರೋಫಿ ಮೊದಲನೇ ಇನಾಗುರೇಷನ್ ಪಂದ್ಯ ನಡೆಯಿತು. ಅದರಲ್ಲಿ ಪಾಕಿಸ್ತಾನ ಮುಖಭಂಗವನ್ನು ಅನುಭವಿಸಿ ಸೋತು ಹೋಯಿತು ಸ್ನೇಹಿತರೆ. ಅದು ಆಲ್ಔಟ್ ಆಗಿ, ಅದು ತವರಿನಲ್ಲೇ ಆಲ್ಔಟ್ ಆಗಿ ಸೋತು ಹೋಯಿತು. ಇದು ಇನ್ನು ಮಕ್ಕಡೆ ಮಲಿಗೆ ಹೋಯ್ತಾ ಅಂತಲೇ ಹೇಳ್ಬೋದು. ಈ ಪಂದ್ಯದಲ್ಲಿ ಅಂದರೆ ಇದು ಯಾವುದು ನ್ಯೂಜಿಲ್ಯಾಂಡು ಮತ್ತು ಪಾಕಿಸ್ತಾನ ನಡೆಯುತ್ತೆ ಸ್ನೇಹಿತರೆ. ಈ ಪಂದ್ಯದಲ್ಲಿ ನ್ಯೂಜಿಲ್ಯಾಂಡ್ ಮೊದಲ ಬ್ಯಾಟ್ ಮಾಡಿ ಇವರು ಬರೋಬ್ಬರಿ 320 ರನ್ಗಳನ್ನು ಕಲೆ ಹಾಕಿದರು ಸ್ನೇಹಿತರೆ. ಅದರಲ್ಲಿ ವಿಲ್ ಯಂಗ್ ಅವರು ಸೆಂಚುರಿ ಹೊಡೆದರು, ಲ್ಯಾಥಮ್ ಅವರು ಸೆಂಚುರಿಯನ್ನು ಹೊಡೆದರು, ಮತ್ತು ಅದೇ ರೀತಿಯಾಗಿ ಗೇನ್ ಫಿಲಿಪ್ಸ್ ಅವರು ಚೆನ್ನಾಗಿ ಆಟ ಆಡಿದರು, ಫೀಲ್ಡಿಂಗ್ನು ಅದೇ ರೀತಿಯಾಗಿ ಮಾಡಿದರು. ಇದು ಬರೋಬ್ಬರಿ 320 ರನ್ಗಳು ಕಲೆ ಹಾಕುವ ಮೂಲಕ ನ್ಯೂಜಿಲ್ಯಾಂಡು ಅಷ್ಟು ಮಾಡಿತು ಸ್ನೇಹಿತರೆ. ಈ ಗುರಿಯನ್ನು ಬೆನ್ನತ್ತಿದಂತಹ ಪಾಕಿಸ್ತಾನ ಹೇಳ್ಕೊಳ್ಳುವಂಥ ಪ್ರದರ್ಶನ ನೀಡಿಲ್ಲ. ಕೇವಲ 260 ರನ್ಗೆ ಆಲ್ಔಟ್ ಆಯಿತು. ತವರಿನಲ್ಲಿ ಇದು ಮುಖಭಂಗವನ್ನು ಅನುಭವಿಸಿತು. ಈ ಸೋಲಿನೊಂದಿಗೆ ಪಾಕಿಸ್ತಾನದ ತಂಡದ ಚಾಂಪಿಯನ್ ಟ್ರೋಫಿ ಸೆಮಿಫೈನಲ್ ಹಾದಿ ತುಂಬ ಕಠಿಣ ಆಗೈತೆ ಅಂತ ಹೇಳ್ಬೋದು. ಕಠಿಣ ಅಂದ್ರೇನು ಆಲ್ಮೋಸ್ಟ್ ಆಲ್ ಹೊರಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ನೋಡಿ ಸ್ನೇಹಿತರೆ, ಯಾಕಂದ್ರೆ ಈ ಏನು ಚಾಂಪಿಯನ್ ಟ್ರೋಫಿ ಐತಲ್ಲ, ಟೀಮ್ ಅಂದ್ರೆ ಗ್ರೂಪ್ ಎ ಗ್ರೂಪ್ ಬಿ ಅಂತ ಎರಡು ಏನು ಮಾಡಿದಾರಲ್ಲ, ಗ್ರೂಪ್ ಎನಲ್ಲಿ 2 ತಂಡಗಳು ಮೇಲೆ ಹೋಗ್ತಾವೆ, ಗ್ರೂಪ್ ಬಿ ನಲ್ಲಿ 2 ತಂಡಗಳು ಬರ್ತಾವೆ. ಕೇವಲ 2 ತಂಡಗಳು. ಅವು 2 ತಂಡಗಳು ಬರಬೇಕಂದ್ರೆ ಕನಿಷ್ಠವಾಗಿ 2 ಪಂದ್ಯಗಳನ್ನ ಗೆದ್ದಿರ್ಬೇಕು ಸ್ನೇಹಿತರೆ. ಕನಿಷ್ಠವಾಗಿ 2 ಗೆದ್ದಿರಬೇಕು. ಈಗ ಅದರಲ್ಲಿ ಒಂದು ಪಂದ್ಯವನ್ನು ಈಗ ಪಾಕಿಸ್ತಾನ ಸೋತು ಹೋಗೈತಿ. ಇನ್ನು ನೆಕ್ಸ್ಟ್ ಪಂದ್ಯ ಇರೋದು ಅದು ನಮ್ಮ ಇದ್ರ ಜೊತೆ ಐತಿ ಸ್ನೇಹಿತರೆ, ಇಂಡಿಯಾ ಜೊತೆ. ಆದರೂ ಗೆಲ್ಲೋದು ಅಷ್ಟೊಂದು ಅಸಾಧ್ಯ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಆಲ್ಮೋಸ್ಟ್ ಆಲ್ ಹೊರಗೆ ಬಿದ್ದಿದ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಫೆಬ್ರವರಿ 23ರಂದು ಪಾಕಿಸ್ತಾನ ಒಂದು ವೇಳೆ ಸೋತ್ರ ಚಾಂಪಿಯನ್ ಟ್ರೋಫಿಯಿಂದ ಹೊರಬೀಳುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಪಂದ್ಯವನ್ನು ಇಂಡಿಯಾ ಗೆದ್ರೆ ಡೈರೆಕ್ಟಾಗಿ ಸೆಮಿಫೈನಲ್ಲೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ನೆಕ್ಸ್ಟ್ ಇರೋದು ನ್ಯೂಜಿಲ್ಯಾಂಡ್ ಐತಿ, ನೆಕ್ಸ್ಟ್ ಬಾಂಗ್ಲಾದೇಶ ಐತಿ. ಎರಡಕ್ಕೂ ನೋಡು ಒಂದೇ ಒಂದು ಪಂದ್ಯವನ್ನು ಗೆದ್ದರು ಪಾಕಿಸ್ತಾನ ಈಗಾಗಲೇ ಗೆಲ್ತೈತಿ. ಎರಡನೇ ಪಂದ್ಯ ಎರಡಕ್ಕೂ ಒಂದು ಗೆದ್ದರೆ ಸೆಮಿಫೈನಲ್ ಈಸಿಯಾಗಿ ಹಾದಿ ಆಗಿಬಿಡುತ್ತೆ ಸ್ನೇಹಿತರೆ ನಮಗೆ ಇಂಡಿಯಾಕ್ಕೆ. ಇನ್ನು 2 ಟೀಮ್ಗಳು ಹೋಗಬೇಕಲ್ಲ ಸ್ನೇಹಿತರೆ. ಇದೀಗ ಒಂದು ನ್ಯೂಜಿಲ್ಯಾಂಡ್ ಏನೈತಲ್ಲ, ನ್ಯೂಜಿಲ್ಯಾಂಡ್ ಈಗಾಗಲೇ ಒಂದು ಗೆದ್ದೈತಿ. ಇನ್ನೂ ಒಂದು ಗೆಲ್ಲಬೇಕು ಸ್ನೇಹಿತರೆ. ಅವ್ರಿಗೆ ಒಂದೇ ಒಂದು ಗೆದ್ದರೆ ಅವರಿಗೆ ಸ್ಥಾನವನ್ನು ಸೆಮಿಫೈನಲ್ಗೆ ಹಾದಿ ಗೆದ್ದು ಬಿಡ್ತಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಹೆಂಗಪ್ಪ ಅಂದ್ರೆ ಈಗ ಒಂದು ಗೆದ್ದಾರೆ, ಇನ್ನೊಂದು 2 ಪಂದ್ಯವನ್ನು ಗೆಲ್ಲಬೇಕು. ನೆಕ್ಸ್ಟ್ ಏನೈತಲ್ಲ, ನ್ಯೂಜಿಲ್ಯಾಂಡಿಗೆ ಇರುವಂತಹ ಟೀಮ್ಗಳು ಯಾವ್ಯಾವಪ್ಪ ಅಂದ್ರೆ ಬಾಂಗ್ಲಾದೇಶ ಐತಿ, ಇಂಡಿಯಾ ಐತಿ. ಒಂದು ವೇಳೆ ಇಂಡಿಯಾ ಜೊತೆ ಅವರು ಸೋತರು ಕೂಡ ಬಾಂಗ್ಲಾದೇಶ ವಿರುದ್ಧ ಈಸಿಯಾಗಿ ಗೆಲ್ತಾರೆ. ಇದರಲ್ಲಿ ಇವರು ಈಸಿಯಾಗಿ ಸೆಮಿಫೈನಲ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಂಡಿಯಾ ಏನೈತಲ್ಲ ಸ್ನೇಹಿತರೆ, ಇನ್ನು ಚಾಂಪಿಯನ್ ಟ್ರೋಫಿಯ ಒಂದು ಫೇವರೇಟ್ ಟೀಮ್ ಯಾವುದಪ್ಪ ಅಂದ್ರೆ ಅದು ಟೀಮ್ ಇಂಡಿಯಾನೇ ಐತಿ. ಬಲಿಷ್ಠವಾದ ಟೀಮ್ ಇಂಡಿಯಾ ಇದೀಗ ಆಡಕತ್ತೆ ಸ್ನೇಹಿತರೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಇದೀಗ ಈ ಚಾಂಪಿಯನ್ ಟ್ರೋಫಿಲಿ ಇಂಡಿಯಾ ಮ್ಯಾಚ್ಗಳು ಯಾವ್ಯಾವಾಗ ಅದಾವಂತ ಹೇಳ್ಕೊಂಡು ನೋಡೋದಾದ್ರೆ, ಇನ್ನು ಇವತ್ತೈತಿ ಸ್ನೇಹಿತರೆ ಮೊದಲನೇ ಮ್ಯಾಚು. ಫೆಬ್ರವರಿ 20ರಂದು ಬಾಂಗ್ಲಾದೇಶ ವಿರುದ್ಧ ಇವತ್ತೈತಿ ಸ್ನೇಹಿತರೆ. ಇನ್ನು 23ನೇ ತಾರೀಕಿಗೆ ಪಾಕಿಸ್ತಾನ ವಿರುದ್ಧ ಬದ್ಧ ವೈರಿ ಜೊತೆ 23ನೇ ತಾರೀಕು ಐತಿ. ಇನ್ನು 3ನೇ ಮ್ಯಾಚು ಮಾರ್ಚ್ 3ಕ್ಕೆ ನ್ಯೂಜಿಲ್ಯಾಂಡ್ ವಿರುದ್ಧ ಐತಿ ಸ್ನೇಹಿತರೆ. ಈ ಪಂದ್ಯವನ್ನು ಒಂದು ವೇಳೆ ಯಾವುದಪ್ಪ ಅಂದರೆ ನಮ್ಮ ಇಂಡಿಯಾ ಗೆದ್ದು ಬೀಗಿತಂದ್ರೆ ಅದೇ ಮಾರ್ಚ್ 4ರಂದು ಸೆಮಿಫೈನಲ್, ಅದು ಕೂಡ ದುಬೈನಲ್ಲಿ. ಎಲ್ಲ ನಮ್ಮ ಮ್ಯಾಚ್ಗಳು ಏನಿರೋದು ದುಬೈನಲ್ಲಿ ಅದ ಸ್ನೇಹಿತರೆ. ಮಾರ್ಚ್ 4ರಂದು ಸೆಮಿಫೈನಲ್ ಮ್ಯಾಚ್. ಇನ್ನು ಸೆಮಿಫೈನಲ್ ಗೆದ್ದು ಫೈನಲ್ಗೆ ಹೋದ್ರೆ ಮಾರ್ಚ್ 9ರಂದು ಫೈನಲ್ನ, ಅದು ಕೂಡ ದುಬೈನಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ನಮ್ಮ ಅನಿಸಿಕೆ ಏನಪ್ಪ ಅಂದ್ರೆ ಟೀಮ್ ಇಂಡಿಯಾ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲಿ ಚಾಂಪಿಯನ್ ಟ್ರೋಫಿ ಇನ್ನೂ ಗೆಲ್ಲಿ ಅಂತೇಳಿ ನಮ್ಮ ಅನಿಸಿಕೆ ಸ್ನೇಹಿತರೆ. ಹೆಚ್ಚು ರನ್ಗಳನ್ನು ಕಲೆ ಹಾಕಲಿ ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗೋಣ.